ನೀವೇ ಹೇಳಿ, ಈ ಸೋಮಣ್ಣವರನ್ನ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಾರ? ಅವರು ಪ್ರಸ್ತಾಪ ಮಾಡ್ತಾರ? ನಿಮ್ ಪರವಾಗಿ ಧ್ವನಿ ಎತ್ತರ? ಇವ್ರಿಗೆ ನರೇಂದ್ರ ಮೋದಿ ಅವ್ರ ಹತ್ರ ನಿಂತ್ಕೊಳ್ತಕ್ಕಂಥ ಧೈರ್ಯ ಇದೆಯಾ? ಎಲ್ಲ ಎಂಪಿಗಳು ಕೂಡ ನರೇಂದ್ರ ಮೋದಿ ಅವ್ರು ಕಂಡ್ರೆ ಗಡಗಡ ಗಡಗಡ ಅಂತ ನಡುತ್ತಾರೆ. ಇಂಥವ್ರನ್ನ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಈ ಪ್ರಶ್ನೆಯನ್ನ ನೀವು ಪ್ರಶ್ನೆ ಹಾಕೊಂಡು ಅವರಿಗೆ ಪ್ರಶ್ನೆ ಹಾಕಿ, ನಿಮ್ಮಿಂದ ಸಾಧ್ಯ ಇಲ್ಲ. 27 ಜನ ಲೋಕಸಭಾ ಸದಸ್ಯರಿಂದ ಕರ್ನಾಟಕದ ಹಿತವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸೋಮಣ್ಣನವರಿಗೆ ನೀವು ಯಾವ ಕಾರಣಕ್ಕೂ ಕೂಡ ಬೆಂಬಲಿಸಬಾರದು.